ಬಿಗ್ ಬಾಸ್ ಸೀಸನ್ 12ರ 3ನೇ ರನ್ನರ್ ಅಪ್ ಆಗಿ ಹೊರಬಂದಿದ್ದಾರೆ ಕಾವ್ಯ ಶೈವ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕಾವ್ಯ ಅವರನ್ನು ಹೊರಗೆ ಕರೆದುಕೊಂಡು ಬಂದಿದ್ದಾರೆ. ರವಿಚಂದ್ರನ್ ಅವರು ಒಳಗೆ ಹೋದ ನಂತರ ಸ್ಪರ್ಧಿಗಳಿಗೆ 5 ಲಕ್ಷ ತೋರಿಸಿ, ನನ್ನ ಜೊತೆಗೆ ಯಾರು ಬರ್ತೀರಾ ಅವರು ಈ ದುಡ್ಡನ್ನು ತೆಗೆದುಕೊಂಡು ಬರಬಹುದು, ಯಾರಾದರೂ ಬರ್ತೀರಾ ಅಂದರೆ 10 ರಿಂದ 15 ಲಕ್ಷ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಆದರೂ ಕೂಡ ತಲೆ ಕೆಡಿಸಿಕೊಳ್ಳದ ಸ್ಪರ್ಧಿಗಳು ನಾವು ಬರೋದಿಲ್ಲ ಅಂಥೇಳಿ ನೇರವಾಗಿ ಹೇಳಿದ್ದಾರೆ. ಆಗ ರವಿಚಂದ್ರನ್ ಅವರು ಯಾರು ಜನರು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಅಂಥೇಳಿ ಒಂದು ಲೈಟ್ ಪೋಡಿಯಂನಲ್ಲಿ ಎಲ್ಲ ಸ್ಪರ್ಧಿಗಳನ್ನು ನಿಲ್ಲಿಸ್ತಾರೆ. ಆಗ ಬ್ಲಿಂಕ್ ಆಗದೆ ಲೈಟ್ ಹಾಗೇ ನಿಂತರೆ ಅವರು ಔಟ್ ಅಂತ ಹೇಳ್ತಾರೆ. ಈ ವೇಳೆ ಕಾವ್ಯ ಅವರ ಮೇಲೆ ಲೈಟ್ ಇದ್ದೇ ಇರುತ್ತೆ. ಆಗ ಕಾವ್ಯ ಅವರು ಹೊರಗೆ ಬಂದಿದ್ದಾರೆ. ಟಾಸ್ಕ್ಗಿಂತ ಹೆಚ್ಚಾಗಿ ಗಿಲ್ಲಿ ವಿಚಾರದಲ್ಲಿ ಸದ್ದು ಮಾಡ್ತಿದ್ದ ಕಾವ್ಯ ಈಗ 3ನೇ ರನ್ನರ್ ಅಪ್ ಆಗಿ ಹೊರಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ 3ನೇ ರನ್ನರ್ ಅಪ್ ಆಗಿ ಹೊರಬಂದಿದ್ದಾರೆ ಕಾವ್ಯ ಶೈವ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕಾವ್ಯ ಅವರನ್ನು ಹೊರಗೆ ಕರೆದುಕೊಂಡು ಬಂದಿದ್ದಾರೆ. ರವಿಚಂದ್ರನ್ ಅವರು ಒಳಗೆ ಹೋದ ನಂತರ ಸ್ಪರ್ಧಿಗಳಿಗೆ 5 ಲಕ್ಷ ತೋರಿಸಿ, ನನ್ನ ಜೊತೆಗೆ ಯಾರು ಬರ್ತೀರಾ ಅವರು ಈ ದುಡ್ಡನ್ನು ತೆಗೆದುಕೊಂಡು ಬರಬಹುದು, ಯಾರಾದರೂ ಬರ್ತೀರಾ ಅಂದರೆ 10 ರಿಂದ 15 ಲಕ್ಷ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಆದರೂ ಕೂಡ ತಲೆ ಕೆಡಿಸಿಕೊಳ್ಳದ ಸ್ಪರ್ಧಿಗಳು ನಾವು ಬರೋದಿಲ್ಲ ಅಂಥೇಳಿ ನೇರವಾಗಿ ಹೇಳಿದ್ದಾರೆ. ಆಗ ರವಿಚಂದ್ರನ್ ಅವರು ಯಾರು ಜನರು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಅಂಥೇಳಿ ಒಂದು ಲೈಟ್ ಪೋಡಿಯಂನಲ್ಲಿ ಎಲ್ಲ ಸ್ಪರ್ಧಿಗಳನ್ನು ನಿಲ್ಲಿಸ್ತಾರೆ. ಆಗ ಬ್ಲಿಂಕ್ ಆಗದೆ ಲೈಟ್ ಹಾಗೇ ನಿಂತರೆ ಅವರು ಔಟ್ ಅಂತ ಹೇಳ್ತಾರೆ. ಈ ವೇಳೆ ಕಾವ್ಯ ಅವರ ಮೇಲೆ ಲೈಟ್ ಇದ್ದೇ ಇರುತ್ತೆ. ಆಗ ಕಾವ್ಯ ಅವರು ಹೊರಗೆ ಬಂದಿದ್ದಾರೆ. ಟಾಸ್ಕ್ಗಿಂತ ಹೆಚ್ಚಾಗಿ ಗಿಲ್ಲಿ ವಿಚಾರದಲ್ಲಿ ಸದ್ದು ಮಾಡ್ತಿದ್ದ ಕಾವ್ಯ ಈಗ 3ನೇ ರನ್ನರ್ ಅಪ್ ಆಗಿ ಹೊರಬಂದಿದ್ದಾರೆ.